ನೀರು ಕೂಡ ಅದನ್ನ ಮೋಟ್ರ್ ಸುಟ್ಟಿ ದುರಸ್ತಿ ಮಾಡಿದ್ರೆ ಸಮಸ್ಯೆ ಸೆಟ್ಲ್ ಆಗ್ತದೆ. ಆಮೇಲೆ ಜೆಜೆಎಂ ಮತ್ತು ಬಹುಗ್ರಾಮ ಕುಡಿಯುವ ನೀರಿನ ಪೈಪ್ಲೈನ್, ಎರಡು ಪೈಪ್ಲೈನ್ ಹೊಡೆದವ ಅಂತ ಹೇಳ್ತಾರೆ, ಅದನ್ನು ದುರಸ್ತಿ ಮಾಡಿಲ್ಲ. ಇವೆರಡು ದುರಸ್ತಿ ಮಾಡ್ಬೇಕು. ಇನ್ನು ಇನ್ನೊಂದೇನು, ಪಂಪ್ ಆಪರೇಟರ್ಗಳನ್ನ ನೀರ್ ಬಿಡ್ರಿ ಅಂತ ಜನ ಕೇಳಿದ್ರೆ ಅವ್ರು ಬೈತಾರ ಅನ್ನೋಂಥ ಜಗಳ ಇದೆ. ಅಂದ್ರೆ ಕೋಳಿ ಮುಂದೆ ದಾಣಿ ಹಾಕಿ ಜಗಳ ಹಚ್ತಕ್ಕಂಥ ಪಿಡಿಒ. ಆ ಕಾರಣಕ್ಕಾಗಿ ಅವ್ರು ಪಗಾರ ಕೊಟ್ಟಿಲ್ಲ ಅಂತೇಳಿ ಜನರ ಜೊತೆಗೆ ಜಗಳ ಮಾಡೋದ್ರ ಮೂಲಕ ಸಮಸ್ಯೆ ಬಗೆಹರಿಲ್ಲ. ಅದು ಜಗಳ. ಆಮೇಲೆ ಬಾವಿಗಳಿದಾವಲ್ರಿ ಊರಾಗ, ಸಾರ್ವಜನಿಕ ಬಾವಿಗಳ ಕುಡಿಯೋ ನೀರಿನ ಅದು ಗಲೀಜವ ಅಂತ, ಅದು ಯಾವಾಗ ಬಾವಿ ಅದ ಅದನ್ನ ಕ್ಲೀನ್ ಮಾಡ್ಬೇಕು ಅನ್ನೋಂಥ ಅವ್ರ ವಾದ ಇದೆ. ಊರಾದವ್ರು ಎಲ್ಲರೂ ಕೇಳ್ತಾ ಇದಾರೆ. ಆ ಕಾರಣಕ್ಕೆ ಅದನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಇವು 3 ಡಿಮ್ಯಾಂಡ್ ಇದೆ. ಈ 3-4 ಡಿಮ್ಯಾಂಡ್ ಅದನ್ನ ನೋಡಿ ಸರಿಪಡಿಸ್ಕೊಡ್ರಿ ಇಮಿಡಿಯೇಟ್ ಆಗಿ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಜನ ದಾರಿಸ್ಬೇಡ್ರಿ, ಮುಂದಕ್ಕೆ ಹಾಕಕ್ ಹೋಗ್ಬೇಡ್ರಿ, ದಯವಿಟ್ಟು ವಿನಂತಿ ಮಾಡ್ತೀವಿ ನಾವು. ಜನರ ಜೊತೆಗೆ ಜಗಳ ಮಾಡೋದ ಈಗ ಈ ಕುಡಿಯುವ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂಗ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆ ಸೆಟ್ಲ್ ಮಾಡೋದಕ್ಕೆ ಸಂಬಂಧಪಟ್ಟಂಗ ಅವ್ರು ಮಾತಾಡ್ಬೇಕು ತಮ್ಮೆಲ್ಲರ ಉದ್ದೇಶಿಸಿ ಅಂತ ಕೇಳ್ತಾ ಇದ್ದೀನಿ. ತಮ್ಮೆಲ್ಲರ ಪರವಾಗಿ ತಾವೆಲ್ಲರೂ ಅವ್ರ ಮಾತನ್ನ ಆಲಿಸ್ತೀವಿ. ರಿಪೇರಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಒಳಗೆ ಮಾಡ್ಕೊಡ್ತೀವಿ. ಪೈಪ್ಲೈನ್ ರಿಪೇರಿ ನೋಡ್ಬೇಕಾಗ್ತದೆ. ನಾನು ಜೆಜೆಎಂ ಕೆಲಸನೇ ಆಗಿಲ್ಲ ಸರ್, ಅದು ಊರಾಗ ಜೆಜೆಎಂ ಕ್ಲಿಯರ್ ಕೆಲಸ ಆಗಿಲ್ಲ. ಅಲ್ಲ, ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಸೂಟಿ ಇರೋದ್ರಿಂದ ಅವ್ರು ಬಂದಿಲ್ಲ. ಮಂಡ್ಯನ ಮತ್ತೆ ಅವ್ರು ಕರ್ಕೊಂಡು ಬರ್ತೇನೆ, ನೋಡಿ ಪೈಪ್ಲೈನ್ ಸೋಮವಾರದಿಂದ ಏನೇ ಕೆಲಸ ಇದ್ರು ಬಿಟ್ಟು ಅವ್ರಿಗೆ ಸ್ವಲ್ಪ ಊರಿಗೆ ಕರ್ಕೊಂಡು ತಂದು ನೋಡಿ ಹೋಗೋದು ಉತ್ತಮ. ಆಮೇಲೆ ಮಂಡ್ಯ ಬಂದಿರ್ತೀವಿ, ಇಲ್ಲ ಪಂಚಾಯತ್ದಾಗ ಆಪರೇಟರ್ ಗ್ರಾಮ ಪಂಚಾಯತ್ ಮೀಟಿಂಗ್ ಮಾಡಿ ಏನ್ ಹೇಳಿ